ನಾನು ಮನೆ ಕೊಡ್ಸೋಕ್ಕೆ ಫೌಂಡೇಶನ್ ಹೊಡ್ಬೇಕಿತ್ತು. ಸೊ ಹಂಗಾಗಿ ನಮ್ಮ ಹುಡುಗಂಗೆ ಮಗ ಒಂದು ಸ್ವಲ್ಪ ಫೌಂಡೇಶನ್ ನೋಡ್ಕೊಡೋದೈತೆ, ನೀನು ಇಟಾಚಿ ತಂದು ನೋಡ್ಕೊಡೋದೆ ಅಂದೆ. ಸಂಜೆ ಸುಮಾರು ಫೋನ್ ಮಾಡಿ ಹೇಳಿದ್ರೆ ಬೆಳಗ್ಗೆ ಅಷ್ಟೊಳಗೆ ಬಂದೇ ಬಿಟ್ಟಿದ್ದೆ ನಮ್ಮ ಹುಡುಗ. ಇವಾಗ ಗಾಡಿಯಿಂದ ಅನ್ಲೋಡ್ ಮಾಡಿ ಫೌಂಡೇಶನ್ ಹೊಡೆಯೋ ಕೆಲಸ ಮಾಡಬೇಕು. ಇವಾಗ ರೆಡಿ ಮಾಡ್ಕಿಂತ ಅಂತ ಅನಿಸುತ್ತೆ ನನಗೆ. ಫೌಂಡೇಶನ್ ಹೊಡೆಯೋಕ್ಕೆ ಈ ಬಕೆಟ್ ಸರಿಯಾಗಲ್ಲ ಮಗ, ಹಂಗಾಗಿ ದೊಡ್ಡ ಬಕೆಟ್ ಹಾಕೋಣ ಅಂತೇಳಿ ಅಂದ. ಇವನೇ ನಮ್ಮ ಹುಡುಗ. ಏನು ಗುರು ಎಕ್ಸಾಕ್ಟಾಗಿ ಹಾಕ್ತೀಯಾ? ಹಾಂ, ಈ ಥರ ಗ್ಯಾಪಿ ಹಾಕೋದು ಅಂದರೆ ನಮ್ಮ ಮನೆಗೆ ತುಂಬ ಇಷ್ಟ ಅಲ್ಲ? ಹಾಗೆ ರೂಢ ಅಲ್ಲ? ಹಾಂ ಹಾಂ, ನಾ ಕರ್ಕೋಗೋದಷ್ಟು ಹಾಕೋದು ನೀನಲ್ಲ. ಫೌಂಡೇಶನ್ ಗುಂಡಿಗೆ ಬಂದ್ಬಿಟ್ಟದೆ ಇದು. ತುಂಬ ಕಷ್ಟ ಟ್ಯಾಕ್ಟ್ರ್ ಹೊಡೆಯೋದು. ಏನು ನೋಡು, ನಮ್ಮ ಮೊನ್ನೆ ನನ್ನ ಕೈ ಬಿಟ್ಟು ಹೋಗ್ಬಿಟ್ಟ, ಹಂಗಾಗಿ ನಾನು ಹೊಡೆಯೋದು. ಈ ಗಿಡನೇ ಈ ಫೌಂಡೇಶನ್ ಹತ್ರ ಬಂತು. ಸೊ ಹಂಗಾಗಿ ಈ ಗಿಡ ಕಡಿಲೇಬೇಕು. ತುಂಬ ಬೇಜಾರಾಗ್ತಾಯಿದೆ. ಒಳ್ಳೆ ಸ್ವೀಟ್ ತಣ್ಣಿದ್ದು ಚಿಕ್ಕ ಗಿಡ, ಏನು ಮಾಡೋದು. ಇಟಾಚಿ ಆಪ್ರೇಟ್ರ್ ಎದ್ದು ಬಿದ್ದು ಕೆಲಸ ಮಾಡಕತ್ತ. ನಾವು ಮಾಡೋದು ನೋಡಿ ನಮ್ಗೆ ಒಂಥರ ಹಂಚ್ಬಿಡ್ತು. ಅಡ್ಡಿಲ್ಲ, ಹುಡುಗ ದುಡಿಬೇಕನ್ನೋ ಒಂದು ಇದೆ ಅವನಿಗೆ. ಫೌಂಡೇಶನ್ ತೆಗಿಯೋ ಕೆಲಸ ಮುಗೀತು. ಇನ್ನು ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ಅದೆಲ್ಲ ಮಣ್ಣು ಮತ್ತು ಒಳಗಡೆ ಬಿದ್ದಿರೋದನ್ನ ಕ್ಲೀನಿಂಗ್ ಮಾಡಿ ಇನ್ನು ಮನೆ ಸ್ಟಾರ್ಟ್ ಮಾಡ್ಬೇಕು ಕೆಲಸನ. ಅಲ್ಲ ಸಾರಿ, ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕು.